ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ. ಸ್ನೇಹಿತರೆ, ತುಂಗಭದ್ರಾ ಎಡದಂಡೆ ಕಾಲುವೆಗೆ ನೀರು ಬಿಡುಗಡೆ ಮಾಡುವಂತೆ ರೈತರು ಹೋರಾಟವನ್ನು ತೀವ್ರಗೊಳಿಸಿದ್ದಾರೆ. ಭತ್ತ ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆದಿರುವ ರೈತರು ಕಾಲುವೆಯಲ್ಲಿ ನೀರಿಲ್ಲದೆ ಬೆಳೆಗಳು ಒಣಗುವ ಆತಂಕದಲ್ಲಿದ್ದಾರೆ. ಸ್ನೇಹಿತರೆ, ರೈತರ ಬೇಡಿಕೆ ಏನೆಂದರೆ ತುಂಗಭದ್ರಾ ಜಲಾಶಯದಿಂದ ತಕ್ಷಣವೇ ಕಾಲುವೆಗೆ ನೀರು ಹರಿಸಬೇಕು. ನೀರು ಸಿಗದಿದ್ದರೆ ಸಾವಿರಾರು ಎಕರೆ ಬೆಳೆಗಳಿಗೆ ಹಾನಿಯಾಗುವ ಸಾಧ್ಯತೆ ಇದೆ ಎಂದು ರೈತರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಸ್ನೇಹಿತರೆ, ಈ ಹಿನ್ನೆಲೆಯಲ್ಲಿ ರೈತರು ಪ್ರತಿಭಟನೆ ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ಕಾಲುವೆಗೆ ನೀರು ಹರಿಸಬೇಕೆಂದು ಆಗ್ರಹಿಸಿದ್ದಾರೆ. ರೈತರ ಈ ಹೋರಾಟ ಈಗ ಮತ್ತಷ್ಟು ಗಮನ ಸೆಳೆಯುತ್ತಿದೆ. ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಯಾವ ನಿರ್ಧಾರ ಕೈಗೊಳ್ಳುತ್ತಾರೆ, ಕಾಲುವೆಗೆ ನೀರು ಯಾವಾಗ ಬಿಡುಗಡೆ ಆಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿ ಇದೇ ತಿಂಗಳು 12ನೇ ತಾರೀಕು ಬೆಂಗಳೂರಿನಲ್ಲಿ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಅಲ್ಲಿ ರೈತರ ಬಗ್ಗೆ ಏನು ನಿರ್ಣಯ ತಗೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಬನ್ನಿ ಸ್ನೇಹಿತರೆ, ತುಂಗಭದ್ರಾ ಜಲಾಶಯದ ಒಳಹರಿವು ಎಷ್ಟು ಬರ್ತಿದೆ ಅಂತ ನೋಡೋಣ. ಸ್ನೇಹಿತರೆ, ಒಳಹರಿವು 61,036 ಕ್ಯೂಸೆಕ್ ನೀರು ಒಳಹರಿವು ಬರ್ತಿದೆ. ಸ್ನೇಹಿತರೆ, ನಿನ್ನೆ ಎಲ್ಲ 1,10,000 ಹತ್ತಿರ ಬರ್ತಿತ್ತು. ಇವತ್ತು 61,000 ಹತ್ತಿರ ಬರ್ತಿದೆ ಸ್ನೇಹಿತರೆ. ಇನ್ನು ಹೊರಹರಿವು ಸ್ನೇಹಿತರೆ 1,500 ಕ್ಯೂಸೆಕ್ ನೀರು ಹೊರಹರಿವು ಹೋಗ್ತಿದೆ. ಸ್ನೇಹಿತರೆ, ಬನ್ನಿ ಎಡದಂಡೆ ಮತ್ತು ಬಲದಂಡೆಗೆ ಎಷ್ಟು ಹೋಗ್ತಿದೆ ಅಂತ ನೋಡೋಣ. ಸ್ನೇಹಿತರೆ, ಬಲದಂಡೆ ಹೈಯರ್ ಲೆವೆಲ್ ಕಾಲುವೆಗೆ 330 ಕ್ಯೂಸೆಕ್ ನೀರು ಹೋಗ್ತಿದೆ. ಬಲದಂಡೆ ಲೋಯರ್ ಲೆವೆಲ್ ಕಾಲುವೆಗೆ 1,036 ಕ್ಯೂಸೆಕ್ ನೀರು ಹೋಗ್ತಿದೆ ಸ್ನೇಹಿತರೆ. ಮತ್ತು ರಾಯಬಸವನ ಕಾಲುವೆಗೆ 50 ಕ್ಯೂಸೆಕ್ ನೀರು ಹೋಗ್ತಿದೆ. ನದಿಗೆ ಯಾವುದೇ ನೀರು ಹೋಗ್ತಿಲ್ಲ ಸ್ನೇಹಿತರೆ. ಇವತ್ತು ಡ್ಯಾಮ್ನ ಸ್ಟೋರೇಜ್ ಕೆಪಾಸಿಟಿ 64 TMC ನೀರು ಸಂಗ್ರಹವಾಗಿದೆ ಸ್ನೇಹಿತರೆ. ಟೋಟಲ್ ಸ್ಟೋರೇಜ್ ಕೆಪಾಸಿಟಿ 105 TMC ನೀರು ಸಂಗ್ರಹ ಮಾಡ್ಬೋದು.